ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರದಿಂದ. ಈಗ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟು ಯಾವಾಗಿಂದ ಕೊಡ್ತಾರೆ ಮತ್ತು ಈ ವರ್ಷ ಎಷ್ಟು ಲೆವೆಲ್ ವೆರಿಫಿಕೇಶನ್ ಇರುತ್ತೆ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ನಿಮ್ಗೆ ಯಾವಾಗ ಬರುತ್ತೆ, 2026-27ನೇ ಸಾಲಿನ ಸ್ಕಾಲರ್ಶಿಪ್ಪು ಯಾವಾಗಿಂದ ಬರುತ್ತೆ ಏನು ಅನ್ನುವಂತಹ ಮಾಹಿತಿ ಆದರೆ ತಿಳಿಸ್ಕೊಡ್ತೀನಿ. ಎಷ್ಟು ಲೆವೆಲ್ ವೆರಿಫಿಕೇಶನ್ ಇರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಫಲಾನುಭವಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. 2026-27ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಯಾವಾಗಿಂದ ಬರುತ್ತೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಲಾಸ್ಟ್ ಡೇಟ್ಗಳ ಬಗ್ಗೆ ಎಲ್ಲ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೆ. ನಿಮ್ಗೆ ಆಲ್ರೆಡಿ ಒಂದ್ಸರಿ ಲಾಸ್ಟ್ ಡೇಟ್ಗಳು ಬೇಕಾದ್ರೆ ನೋಡ್ಕೋಬಿಡಿ. ಹಿಂದುಳಿದ ಕಲ್ಯಾಣ ಇಲಾಖೆ ಅವ್ರಿಗೆ 31/8/2026 ಇದೆ. ಇವೆಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ, ತಲೆ ಕೆಡಿಸ್ಕೋಬಿಡಿ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ 31/8/2026, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ 30/9/2026, ಸಮಾಜ ಕಲ್ಯಾಣ ಇಲಾಖೆ ಬಂದು 31/1/2027. ಈಗ ಯಾರ್ಯಾರಿಗೆ ಅಪ್ಲೈ ಮಾಡಕ್ ಆಗ್ತಿದೆ ಪ್ರತಿಯೊಬ್ರು ಅಪ್ಲೈ ಮಾಡ್ಕೋಬಿಡಿ. ಈ KCET ಎಲ್ಲೂ ಅಷ್ಟೇನೆ. ಈಗ KCET ಫಸ್ಟ್ ರೌಂಡ್ ಅಲ್ಲಿ ಯಾರಿಗೆ ಸೀಟ್ ಸಿಕ್ಕಿದೆ, ನೀವು ಆಲ್ರೆಡಿ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಿರ್ತೀರಾ, ನೀವು ಕೂಡ ಈ ಒಂದು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬಿಡಿ. ಈಗ ಯಾರ್ಯಾವ್ದು ಅಪ್ಲೈ ಆಗ್ತಿದೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಪ್ಲೈ ಮಾಡುವಾಗ USN ಇಶ್ಯೂ ಎಲ್ಲ ಬರ್ತಿದ್ರೆ ನೆಕ್ಸ್ಟ್ ಏನೇನು ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಪ್ರೆಸೆಂಟು ನೀವು ಅಪ್ಲೈ ಮಾಡುವಾಗ ಯಾರ್ಯಾರಿಗೆ ಅಪ್ಲೈ ಆಗ್ತಿದೆ ಪ್ರತಿಯೊಬ್ರು ಅಪ್ಲೈ ಮಾಡಿಬಿಡಿ. ನಿಮ್ದು ಎಷ್ಟು ಬೇಗ ವೆರಿಫಿಕೇಶನ್ ಆದರೆ ಅಷ್ಟು ಬೇಗ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಈಗ ಎಷ್ಟು ಲೆವೆಲ್ ವೆರಿಫಿಕೇಶನ್ ಇರುತ್ತೆ ಅಂತ ಹೇಳ್ತೀನಿ. ಸ್ನೇಹಿತರೆ, 3 ಲೆವೆಲ್ ವೆರಿಫಿಕೇಶನ್ ಆದರೆ ಇರುವಂಥದ್ದು ನಿಮಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಬರೋದಕ್ಕೆ. ನೀವು ಅಪ್ಲೈ ಮಾಡಿದ್ದಾದ್ಮೇಲೆ ಮೊದಲನೇದಾಗಿ ಫಸ್ಟ್ ಎಲ್ಲ ಅಂದ್ರೆ ನಿಮ್ಮ ಒಂದು ಕಾಲೇಜ್ ಲೆವೆಲ್ ವೆರಿಫಿಕೇಶನ್ ಆದ್ರೆ ಆಗುತ್ತೆ. ನಿಮ್ಮ ಒಂದು ಕಾಲೇಜ್ ಲೆವೆಲ್ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ಎಲ್ಲ ಕರೆಕ್ಟ್ ಆಗಿದ್ದು ಕಾಲೇಜ್ ಲೆವೆಲ್ ವೆರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ತಾಲೂಕ್ ಲೆವೆಲ್ ವೆರಿಫಿಕೇಶನ್ ಮಾಡ್ತಾರೆ. ತಾಲೂಕ್ ಲೆವೆಲ್ ವೆರಿಫಿಕೇಶನ್ ಆದ್ಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ವೆರಿಫಿಕೇಶನ್ ಇರುತ್ತೆ. ಈ ರೀತಿಯಾಗಿ 3 ಲೆವೆಲ್ ವೆರಿಫಿಕೇಶನ್ ಇರುತ್ತೆ. ಯಾವ ವೆರಿಫಿಕೇಶನ್ ಹೇಳಿ? ಕಾಲೇಜ್ ಲೆವೆಲ್, ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ವೆರಿಫಿಕೇಶನ್ ಇರುತ್ತೆ. ಅದಾದ್ಮೇಲೆ DBT ಮುಖಾಂತರ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಂದ DBT ಮುಖಾಂತರ ಹಣವನ್ನು ಪುಷ್ ಮಾಡ್ತಾರೆ, ನಿಮ್ಮ ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ DBT ಮುಖಾಂತರ ಹಣವನ್ನು ಪುಷ್ ಮಾಡಿಬಿಟ್ಟು ನಿಮ್ಮ ಒಂದು ಅಕೌಂಟ್ಗಳಿಗೆ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ, ಸ್ಕಾಲರ್ಶಿಪ್ ಅಮೌಂಟು. ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ ಅಮೌಂಟು ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಇದು ನೋಡಿ ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ಈಗ OBC ವಿದ್ಯಾರ್ಥಿಗಳಿಗೆ ಒಂದೊಂದ್ಸರಿ ಬೇಗ ಬರುತ್ತೆ, ಒಂದ್ಸತಿ ಮ್ಯಾಕ್ಸಿಮಮ್ SC ST ವಿದ್ಯಾರ್ಥಿಗಳಿಗೆ ಬೇಗ ಕೊಟ್ಬಿಡ್ತಿರ್ತಾರೆ. ಓಕೆನಾ, ಸ್ಕಾಲರ್ಶಿಪ್ ಅಮೌಂಟನ್ನು ಅಂದ್ರೆ ಅವ್ರಿಗೆ ಹಾಫ್ ಅಮೌಂಟು ಆ ರೀತಿಯಾಗಿ ಹಾಕ್ತಾರೆ. SC ST ವಿದ್ಯಾರ್ಥಿಗಳಿಗೆ ಬರುತ್ತೆ ಫಸ್ಟ್, ಮತ್ತೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ OBC ವಿದ್ಯಾರ್ಥಿಗಳಿಗೆ ಬರುತ್ತೆ. ಮತ್ತೆ ಅಲ್ಲೇನಾಗುತ್ತೆ ಅಂದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದ್ಸರಿ ಬರುತ್ತೆ, ನಾರ್ಮಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದ್ಸರಿ ಅಮೌಂಟ್ ಬರುತ್ತೆ, ಮತ್ತೆ ಡಬಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದ್ಸರಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಈ ರೀತಿಯಾಗಿ ಸ್ಕಾಲರ್ಶಿಪ್ ಅಮೌಂಟ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ಈಗ ಫಸ್ಟ್ ಬೇಗ ನಿಮಗೆ ಬರುತ್ತೆ. ಓಕೆನಾ, ಈಗ ಫಸ್ಟ್ ಪ್ರಯಾರಿಟಿ ಅನ್ನೋ ತರ ನಿಮಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಏನಾದರೂ ನೀವು ಬೇಗ ಹಾಕಿದ್ರೆ ನಿಮ್ದು ಬೇಗ ವೆರಿಫಿಕೇಶನ್ ಆಗುತ್ತೆ, ಬೇಗ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಸ್ನೇಹಿತರೆ, ಆದಷ್ಟು ಬೇಗ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಕ್ ಆಗ್ತಿದ್ರೆ ಹಾಕಿ. ಯಾರ್ದು ಹಾಕಕ್ ಆಗ್ತಿಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ, ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೋದು, ನಿಮಗೂ ಅಮೌಂಟ್ ಬಂದೇ ಬರುತ್ತೆ. ಈಗ ನೀವು ಲಾಸ್ಟಲ್ಲಿ ಆಗ್ಬಿಡ್ತಿರ್ತೀರಾ ಅಂತ ನಿಮ್ಗೆ ಸ್ಕಾಲರ್ಶಿಪ್ ಏನು ತುಂಬಾ ಡಿಲೇ ಮಾಡಲ್ಲ, ನಿಮಗೂ ಬೇಗನೆ ಆಗ್ತಾರೆ. ಇದು ವೆರಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇಗ ಬೇಗ ವೆರಿಫಿಕೇಶನ್ ಆಗಿ ಸರ್ಕಾರದಿಂದ ಫಂಡ್ಸ್ ರಿಲೀಸ್ ಮಾಡಿದ್ದಾರೆ ಅನ್ಕೊಳ್ಳಿ, ಡೈರೆಕ್ಟ್ ಆಗಿ ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ನಿಮ್ಮ ಒಂದು ಅಕೌಂಟ್ಗೆ DBT ಮುಖಾಂತರ ಪುಷ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ಗಳಿಗೆ ಅಮೌಂಟ್ ಹಾಕ್ಬಿಡ್ತಾರೆ. ಸ್ನೇಹಿತರೆ, ಯಾವಾಗಿಂದ ಈ ಒಂದು ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ? 2026-27ನೇ ಸಾಲಿನ ಸ್ಕಾಲರ್ಶಿಪ್ ಅಂದ್ರೆ ಏಪ್ರಿಲ್ 2027ರಿಂದ ಸ್ಟಾರ್ಟ್ ಆಗುತ್ತೆ. ಈಗ 2026 ನೆಕ್ಸ್ಟ್ ವರ್ಷ ಅಂದ್ರೆ 2027 ಏಪ್ರಿಲ್ ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಜೂನಲ್ಲಿ ಒಂದು ಮ್ಯಾಕ್ಸಿಮಮ್ ಜೂನ್ಗೆ ಸ್ಕಾಲರ್ಶಿಪ್ಗಳು ಹಾಕ್ಬಿಡ್ತಾರೆ. ಏಪ್ರಿಲ್ ಇಂದ ಜೂನ್ ಒಳಗಡೆ ಎಲ್ಲ OBC ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಿಗೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಆದಷ್ಟು ಬೇಗ ಸ್ಕಾಲರ್ಶಿಪ್ಗಳು ಹಾಕ್ಬಿಡ್ತಾರೆ ಎಲ್ಲ ಕೋರ್ಸಸ್ಗೂ. ಅಂದ್ರೆ ಮ್ಯಾಕ್ಸಿಮಮ್ ಈ ಒಂದು ಟೈಮಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗಿಂದ ಹೇಳಿ? ಏಪ್ರಿಲ್ ಟು ಜೂನ್. ಏಪ್ರಿಲ್ 2027ರಿಂದ ಜೂನ್ 2027 ಒಳಗಡೆ ನಿಮಗೆ ಫಂಡ್ಸ್ ಅನ್ನ ರಿಲೀಸ್ ಮಾಡಿಬಿಟ್ಟು SSP ಸ್ಕಾಲರ್ಶಿಪ್ ಅಮೌಂಟ್ ಅನ್ನಾದ್ರೆ ನಿಮಗೆ ಜಮಾ ಮಾಡ್ತಾರೆ. ಸ್ನೇಹಿತರೆ, ಈಗ ನಿಮ್ಗೆ ಏನಾದರೂ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ಗಳು ಯಾವ್ದಾದ್ರು ಇನ್ನೂ ಬಂದಿಲ್ವಾ, ಏನೇನು ಇಶ್ಯೂ ಆಗಿದೆ SSP ಸ್ಕಾಲರ್ಶಿಪ್ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಏನಾದರೂ ಇಶ್ಯೂ ಆಗ್ತಿದ್ಯಾ, ನಿಮ್ಗೆ ಇನ್ನೂ ಸ್ಕಾಲರ್ಶಿಪ್ಗಳ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿರ್ತೀರೋ ಅದ್ರ ಬಗ್ಗೆ ನಿಮಗೆ ನಾನು ಮುಂದಿನ ವಿಡಿಯೋ ಆದ್ರೆ ಮಾಡಿ ತಿಳಿಸ್ಕೊಡ್ತೀನಿ.